ನಂಜನಗೂಡು ತಾಲೂಕು ಮುದಳ್ಳಿ ಗ್ರಾಮದ ರೈತರ ಸುಮಾರು 448 ಎಕರೆ ವ್ಯವಸಾಯ ಭೂಮಿಯನ್ನು ಕೆಐಎಡಿಬಿ ಇಲಾಖೆ ವಶಪಡಿಸಿಕೊಂಡಿರುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಕೆಐಎಡಿಬಿ ಇಲಾಖೆಯ ಸುಮಾರು 2003 ರಿಂದ ಇಲ್ಲಿಯವರೆಗೂ ಸಹ ರೈತರಿಗೆ ಹಿಂಸೆ ನೀಡುತ್ತಿದೆ. ಕೆಐಎಡಿಬಿಯ ಇಲಾಖೆಯ ಸ್ವಾಧೀನದ ಹೆಸರಿನಲ್ಲಿ ಕೆಲವರು ರೈತರಿಗೆ ತೊಂದರೆ ನೀಡುತ್ತಾ ಬಂದಿದೆ. ಈಗಾಗಲೇ ನಂಜನಗೂಡಿನಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದು ಸುಮಾರು 60% ಕೈಗಾರಿಕಾ ಪ್ರದೇಶವು ಉಪಯೋಗವಾಗದೆ ಉಳಿದಿದೆ. ಇಡೀ ಕರ್ನಾಟಕದಲ್ಲಿ ಭೂಬ್ಯಾಂಕ್ ಮಾಡಿ ಎಂಎನ್ಸಿ ಕಂಪನಿಗಳಿಗೆ ಬೇನಾಮಿ ಹೆಸರಿನಲ್ಲಿ ಮಾರಾಟ ಮಾಡುವ ಸಲುವಾಗಿ ಭೂಮಿಯನ್ನ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡುತ್ತಿದ್ದಾರೆ ಎಂದರು. ಇದು ನಮ್ಮ ರೈತರಿಗೆ ಗೊತ್ತಿಲ್ಲ. ಕೈಗಾರಿಕೆಯಲ್ಲಿ ಉದ್ಯೋಗ ನೀಡುತ್ತದೆ, ಆದರೆ ಎಷ್ಟು ಉದ್ಯೋಗ ನೀಡುತ್ತದೆ? ಸುಮಾರು 60% ಜನರಿಗೆ ಕೃಷಿ ಉದ್ಯೋಗ ನೀಡದೆ ಬಂದಿದೆ. ಕೈಗಾರಿಕಾ ಹೆಸರಿನಲ್ಲಿ ದೇಶ ಮುಂದುವರಿಯುತ್ತಿಲ್ಲ. ಈ ದೇಶದ ಜಿಡಿಪಿಗೆ ಬಹುಪಾಲು ಕೃಷಿಯಿಂದಲೇ ಹೆಚ್ಚಿನ ಪಾಲು ಬರುತ್ತೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ. ಒಂದು ವಾರದಲ್ಲಿ ಈ ಸಮಸ್ಯೆಯನ್ನ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ರೈತ ಮುಖಂಡ ಹೊನ್ನೂರು ಪ್ರಕಾಶ್ ತಿಳಿಸಿದ್ದಾರೆ. ಇಲ್ಲಿ ಹೆಚ್ಚುವರಿಯಾಗಿರೋ ಭೂಮಿನ 75 ಲಕ್ಷಕ್ಕೆ ಮಾರ್ದೈತೆ ಅಂತ ಅವರು ಕೊಡ್ತಾ ಇರ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಭೂಮಿ ಕೊಡ್ತಾ ಇರೋದ್ರ ಬಗ್ಗೆ ನಮ್ಗೆ ಯಾರು ಕಾರ್ಯಚಕ್ರ ಎತ್ತಾ ಇಲ್ಲ. ಭೂಮಿ ಕೊಡೋದಕ್ಕೆ ಯಾರು ಒಪ್ತಾ ಇಲ್ವೋ ಅವರು ಬಹು ಜನರಿದ್ದಾರೆ, ಬಹು ಹೆಚ್ಚಿನ ಮಂದಿ ಇದ್ದಾರೆ. ನೀವು ಹಿಡುವಳಿಯಲ್ಲೂ ಅವರು ಹೆಚ್ಚುವರಿಯಾಗಿದ್ದಾರೆ, ಸಂಖ್ಯೆಯಲ್ಲೂ ಕೂಡ ಹೆಚ್ಚುವರಿಯಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಭೂಮಿ ತಗೊಳ್ಳೋದಕ್ಕೆ ಬರಲ್ಲ, ಅದು ಕಾನೂನು ಬಾಹಿರಾಗುತ್ತೆ. ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಎರಡು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಕೆಐಡಿಬಿಯ ಭೂ ಸ್ವಾಧೀನ ಪಡಿಸ್ಕೊಳ್ತೀರಿ ಅದು 2 ರಿಂದ 3 ವರ್ಷದೊಳಗಡೆ ಪ್ರಕ್ರಿಯೆನೇ ಮುಗಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ 19 ವರ್ಷಗಳ ದೊಡ್ಡ ಅಂತರ ಇದೆ. ಸೊ ಇದು ಕೂಡ ಕಾನೂನು ಬಾಹಿರಾಗ್ತದೆ. ಈಗ ಆಲ್ರೆಡಿ ಕುಷ್ಕಿ ಭೂಮಿ ಬಗ್ಗೆ ಪ್ರಕಾಶಣ್ಣ ಅವ್ರು ಹೇಳಾಗಿದೆ. ಮೂರನೇದೇನಂತ ಹೇಳಿದ್ರೆ, ಇಲ್ಲಿ ಹೆಚ್ಚು ಕಮ್ಮಿ 232 ವಿವಿಧ ಪ್ರಭೇದದ ಪಕ್ಷಿಗಳನ್ನು ಈ ಒಂದು ಊರು ಹಿಡ್ಕೊಂಡು ಕೂತ್ಕೊಂಡಿದೆ. ಅದು ಪರಿಸರದ ಕೂಡ ತುಂಬ ದೊಡ್ಡ ವಿಚಾರ. ನೀವು ಇದನ್ನೆಲ್ಲ ಹಾಳು ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತೀನಿ. ಅಭಿವೃದ್ಧಿ ಅಂದರೆ ಏನು? ಹಾಳು ಮಾಡೋದು ಅಂತನಾ? ಅಭಿವೃದ್ಧಿ ನಿಮ್ಮ ಹೆಂಡತಿ ಮಕ್ಕಳದಾ? ನಿಮ್ಮ ಹೆಂಡತಿ ಮಕ್ಕಳನ್ನ ದಪ್ಪ ಮಾಡಿಬಿಟ್ಟು ಅವ್ರಿಗೊಂದು 4 ಮನೆ, ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಮಲ್ಕೊಂಡು ತಿನ್ಕೊಂಡು ಸಾಯೋವರೆಗೂ ದುಡ್ಡು ಮಾಡೋದು ಅಭಿವೃದ್ಧಿನ? ನಮ್ಮನ್ನ ಇವತ್ತು ಸಾಯಿಸ್ಬಿಟ್ಟು ಅಭಿವೃದ್ಧಿ ಅಂದರೆ ಇದಲ್ಲ. ಅಭಿವೃದ್ಧಿ ಅಂದರೆ ಉಗುರು ಜನರೆಲ್ಲ ಬದುಕೋದು, ಜೊತೆಲಿ ನೀವು ಬದುಕೋದು. ಬರೀ ನೀವು ಒಬ್ಬರು ಬದುಕ್ಬಿಟ್ಟು ನಮ್ಮನ್ನು ಸಾಯಿಸೋದು ಅಭಿವೃದ್ಧಿ ಅಲ್ಲ. ನಿಮಗೆ ಕಿವಿ ಹಿಂಡಿ ಬುದ್ಧಿ ಹೇಳೋವಂಥ ಕೆಲಸ ಮಾಡುತ್ತೆ. ಯಾವಾಗಲೂ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ದಂಗೆ ರೈತ ಸಂಘಗಳು ನಿರಂತರವಾದ ವಿರೋಧ ಪಕ್ಷಗಳು. ನಾವು ಯಾರದೇ ಪಕ್ಷ ಅಧಿಕಾರಕ್ಕೆ ಬರಲಿ, ವಿರೋಧ ಪಕ್ಷದಲ್ಲಿ ನಾವೇ ಕೂತ್ಕೊಳ್ಳೋದು. ನಿಮ್ಮ ಕಿವಿ ಹಿಂಡೋರು ನಾವೇ, ನಿಮ್ಗೆ ಬುದ್ಧಿ ಹೇಳೋರು ನಾವೇ. ಯಾಕಂತೇಳಿದ್ರೆ ನಿಮ್ಗೆ ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಕಿವಿ ಕೇಳಲ್ಲ. ಕುಮಾರ್ ಸಿಟಿವಿ ನ್ಯೂಸ್, ನಂಜನಗೂಡು.